ನಮಸ್ಕಾರ ಸಮಯ ಈ ತಾಲೂಕು ಎಮ್ಮೆಲ್ವರ್ಕ ನಮಸ್ಕಾರ ಆಗ್ತಾಯಿದ್ವಿ. ಅದಕ್ಕೆಲ್ಲ ಬಂದು ಸೇವೆ ಮಾಡೋರು ಇಲ್ಲಿ ದೇವಸ್ಥಾನ ನೂರಾರು ಜನ ಬಂದು ಹೋಗ್ತಾರೆ. ದಾರಿಗೆ ಒಂದು ದೇವಸ್ಥಾನ ಮಾಡ್ಕೊಂಡು ನಮ್ಗೆ ಇಟ್ಟನ್ನು ಬೇಡ್ಕೊಂಡ್ವಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತೀವಿ. ಇದೇ ನೋಡಿ ಭೂತಾಯಿ ಅಮ್ಮನ ಬೆಟ್ಟ. ಇಲ್ಲೇ ನೋಡಿ ದೀಪ ಹಚ್ಚುವ ವರ್ಷಕ್ಕೊಮ್ಮೆ ಒಂದು ಸಾರಿ ದೀಪ ಹಚ್ಚುತ್ತಾರೆ. ಇದನ್ನು ನೋಡಿ ಭಕ್ತಾದಿಗಳು ತುಂಬ ಆನಂದದಿಂದ ಒಂದು ಭಕ್ತಿಯನ್ನು ಆಚರಿಸುತ್ತಾರೆ. ಈ ಯುಗಾದಿಗೆ ಬಂದು ಇಲ್ಲಿ ಎಲ್ಲ ಭಕ್ತಾದಿಗಳು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನೋಡೋಕ್ಕೂ ಸುಂದರವಾದ ಜಾಗ, ಸುತ್ತಲೂ ಇದು ಸುಂದರವಾದ ಒಂದು ರಮಣೀಯ ಸ್ಥಳವಾಗಿದೆ. ಮುಂದಿನ ಯುಗಾದಿ ಹಬ್ಬಕ್ಕೆ ಎಲ್ಲ ನೀವೆಲ್ಲ ಬಂದು ಒಂದು ಸಾರಿ ಭೇಟಿ ಕೊಡಿ. ಇವರು ಉಲ್ಲೇರಹಳ್ಳಿ ಕೃಷ್ಣಪ್ಪ ಅನ್ನೋರು ಈ ಗ್ರಾಮದಲ್ಲಿ ಈ ಬೆಟ್ಟದ ವರ್ಷಕ್ಕೊಮ್ಮೆ ದೀಪ ಹಚ್ಚಿ ಬೆಟ್ಟದ ಮೇಲೆ ಹತ್ತಿ ಇವರೇ ದೀಪ ಹಚ್ಚೋದು. ಈ ಪ್ರಯುಕ್ತ ಇಲ್ಲಿ ಭಕ್ತಾದಿಗಳು ತುಂಬ ಬಂದು ಇಲ್ಲಿ ವರ್ಷಕ್ಕೊಮ್ಮೆ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಿ ಹೋಗ್ತಾರೆ. ಇವರ ಹೆಸರು ಕೃಷ್ಣಪ್ಪ ಅನ್ನೋರು. ನೋಡಿ ಮಾತಾಡಿ. ನಮಸ್ಕಾರ ಸ್ವಾಮಿ. ಭಕ್ತಾದಿಗಳು ಬರ್ತಾರೆ, ವರ್ಷಂಕಲೆ ಎಲ್ಲ ಪೂಜೆ ಮಾಡಿ ಮಾಡ್ತಾರೆ. ಒಂದವರೆಲ್ಲ ದೇವರು ಒಳ್ಳೆ ಮಾಡ್ತಾರೆ. ಅದರಿಂದ ಎಲ್ಲ ಬಂದು ಪೂಜೆ ಮಾಡಿ ಹೋಗ್ತಾರೆ. ಇದು ಇಲ್ಲಿ ಒಂದು ದೊಡ್ಡದಾಗಿ ದೇವಸ್ಥಾನ ಮಾಡೋ ಒಂದು ಆಸೆ ಏನೋ ಇದೆಯಾ? ನಮ್ಗೆ ಆಸೆ ಐತೆ, ಆದರೆ ನಮ್ಗೆ ಶಕ್ತಿ ಕೊಟ್ಟಿಲ್ಲ. ಒಟ್ಟು ಮೇಲೆ ರೋಡ್ ಆಗಬೇಕು. ರೋಡ್ ಆದರೆ ದೇವಸ್ಥಾನ ಕಟ್ಟೋದು ನಮ್ಗೆ ಆಸೆ ಐತೆ. ಮತ್ತು ಇಲ್ಲಿ ಸ್ಥಳೀಯ MLA ಅವರು ಶಾಸಕರು ಏನಾರ ಬಂದು ಇವರಿಗೆ ಈ ರೋಡ್ ಮಾಡೋ ಒಂದು ಅವಶ್ಯಕತೆ ಏನಾರ ಸಲ ಕೇಳ್ಕೊಂಡು ಸಮಯ ಯಾರು ಬಂದಿಲ್ಲ, ಏನು ಹೇಳಿಲ್ಲ. ಒಳಗಪ್ಪ ಅಂತಾರೆ, ಅವರು ಮಾಡಲ್ಲ. ನೀವು ಸ್ಥಳೀಯರು ಎಲ್ಲ ಹೋಗಿ ಭೇಟಿ ಕೊಟ್ಟು MLAಗೆ ಹೋಗಿ ಒಂದು ಈ ಜಾಗಕ್ಕೆ ಒಂದು ಪ್ರವಾಸ ಸ್ಥಳನೂ ಆಗುತ್ತೆ ಮತ್ತು ವರ್ಷಕ್ಕೊಮ್ಮೆ ಆಚರಣೆ ಕೇಳ್ಕೊಂಡ್ಬಂದಿದ್ದೀವಿ. ನಮ್ಗೆ ಏನಪ್ಪ ಬರ್ತೀನಪ್ಪ ಹೋಗಪ್ಪ ಅಂತ ಹೇಳ್ತಾರೆ. ಅವ್ರು ಬಂದಿಲ್ಲ, ಏನು ಮಾಡಿಲ್ಲ ಸಮಯ. ಈಗಲಾದರೂ ಅವರು ಈಗಿನ ಈ ಮಾಲೂರು ತಾಲೂಕು MLA ಆದ ನಂಜೇಗೌಡರು ಇದ್ರಿಗೆ ಒಂದು ವಿಶೇಷತೆ ಕೊಟ್ಟು ಈ ಒಂದು ಪ್ರವಾಸವನ್ನು ಸ್ಥಳವನ್ನಾಗಿ ಮಾಡಿ ಇಲ್ಲಿ ಬರುವ ಒಂದು ಭಕ್ತಾದಿಗಳಿಗೆ ಒಂದು ಆಶ್ರಯ ಥರ ಒಂದು
ಕೆಲಸವನ್ನು ಮಾಡಬೇಕಾಗಿ ಒಂದು ನಾವು ಈ ಒಂದು ವಿಡಿಯೋ ಮುಖಾಂತರ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ.